ಗಣೇಶನ ಬುದ್ಧಿವಂತಿಕೆ ಮತ್ತು ದೈವಿಕ ಮಾವಿನ ಹಣ್ಣಿನ ಕಥೆಯ ಬಗ್ಗೆ ಒಂದು ಚಿಕ್ಕ ಸಾರಾಂಶವನ್ನ ನೋಡೋಣ. ನೋಡಿ, ಈ ಪೌರಾಣಿಕ ಕಥೆ ಬರೋದು ಶಿವ ಪಾರ್ವತಿಯರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರ ಬಗ್ಗೆ. ಇದು ಅಣ್ಣ ತಮ್ಮಂದಿರ ನಡುವಿನ ಒಂದು ಸ್ಪರ್ಧೆಯ ಕಥೆ. ಆದರೆ ಇದು ಜ್ಞಾನದ ನಿಜವಾದ ಅರ್ಥವನ್ನೇ ನಮಗೆ ಹೇಳ್ಕೊಡುತ್ತೆ. ಮೊದಲನೇದಾಗಿ ಸವಾಲು. ಆಗ ಏನಾಗುತ್ತೆ ಅಂದ್ರೆ, ನಾರದ ಮುನಿಗಳು ಕೈಲಾಸಕ್ಕೆ ಒಂದು ಸ್ಪೆಷಲ್ ಮಾವಿನ ಹಣ್ಣನ್ನ ತರ್ತಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಅದನ್ನ ಹಂಚೋಕಾಗಲ್ಲ. ಸರಿ, ಆಗ ಶಿವ ಪಾರ್ವತಿ ಒಂದು ಸ್ಪರ್ಧೆ ಇಡ್ತಾರೆ. ಯಾರು ಮೊದಲು 3 ಸಲ ಇಡೀ ಜಗತ್ತನ್ನ ಸುತ್ತಿ ಬರ್ತಾರೋ ಅವರಿಗೆ ಈ ಹಣ್ಣು ಅಂತ. ಇದನ್ನ ಕೇಳಿದ ಕೂಡ್ಲೆ ಕಾರ್ತಿಕೇಯ ತನ್ನ ವೇಗದ ವಾಹನ ನವಿಲಿನ ಮೇಲೆ ಹಾರಿ ಜಗತ್ತು ಸುತ್ತೋಕೆ ಹೊರಟೆ ಬಿಡ್ತಾನೆ. ಎರಡನೆಯದು ಗಣೇಶನ ಜಾಣ್ಮೆ. ನೋಡಿ, ಗಣೇಶನ ವಾಹನವಾದ ಇಲಿ ತುಂಬಾ ನಿಧಾನ ಅಲ್ವಾ? ಹಾಗಾದ್ರೆ ಅವನೇನ್ ಮಾಡ್ತಾನೆ? ಇಲ್ಲೇ ಅವನು ತನ್ನ ಬುದ್ಧಿ ಉಪಯೋಗಿಸೋದು. ಅವನು ಯೋಚನೆ ಮಾಡ್ತಾನೆ, ನನ್ನ ತಂದೆ ತಾಯಿ ಅಂದ್ರೆ ಶಿವ ಮತ್ತು ಪಾರ್ವತಿಯೇ ನನ್ನ ಪ್ರಪಂಚ ಅಂತ. ಹಾಗೆ ಅಂದ್ಕೊಂಡು ಅವರನ್ನೇ 3 ಸಲ ಪ್ರದಕ್ಷಿಣೆ ಆಗ್ತಾನೆ. ನನ್ನ ಪೋಷಕರನ್ನು ಸುತ್ತೋದು ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿದ ಹಾಗೆ ಅಂತ ಹೇಳ್ತಾನೆ. ಮೂರನೇದಾಗಿ ಕಥೆಯ ನೀತಿ. ಗಣೇಶನ ಈ ಜ್ಞಾನ ಮತ್ತು ಭಕ್ತಿಗೆ ಶಿವಪಾರ್ವತಿ ತುಂಬಾನೇ ಮೆಚ್ಕೊಳ್ತಾರೆ. ಅವನೇ ಗೆದ್ದಿದ್ದು ಅಂತ ಘೋಷಿಸಿ ಆ ಹಣ್ಣನ್ನ ಅವನಿಗೆ ಕೊಡ್ತಾರೆ. ನೋಡಿ, ಈ ಕಥೆ ನಮ್ಗೇನ್ ಹೇಳುತ್ತೆ ಅಂದ್ರೆ, ದೈಹಿಕ ಶಕ್ತಿಗಿಂತ ಬುದ್ಧಿವಂತಿಕೆನೇ ದೊಡ್ಡದು. ಅಷ್ಟೇ ಅಲ್ಲ, ನಮ್ಮ ಪೋಷಕರನ್ನ ಗೌರವಿಸೋದ್ರಲ್ಲೇ ನಿಜವಾದ ಜ್ಞಾನ ಇದೆ ಅನ್ನೋದು ಇದರ ಮುಖ್ಯ ಸಂದೇಶ. ಒಟ್ಟಿನಲ್ಲಿ ನಿಜವಾದ ಜ್ಞಾನ ಇರೋದು ವೇಗದಲ್ಲಲ್ಲ, ಬದಲಿಗೆ ಆಳವಾದ ತಿಳುವಳಿಕೆಯಲ್ಲೇ ಅನ್ನೋದನ್ನ ಈ ಕಥೆ ನಮ್ಗೆ ಕಲಿಸ್ಕೊಡುತ್ತೆ.